ನಮಸ್ಕಾರ ಸ್ನೇಹಿತರೆ, ಮೀನರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಮೀನರಾಶಿಯವರ ವೈಯಕ್ತಿಕ ಜೀವನ ಹೇಗಿರುತ್ತೆ? ಮೀನರಾಶಿಯವರಿಗೆ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ನಷ್ಟಗಳು ಇದೆ, ಏನೆಲ್ಲ ಲಾಭಗಳನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾರೆ? ಇವರ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಾದ್ರೂ ಏನು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೀನರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಇದೀಗ ಅನುಕೂಲಕರ ದಿನಗಳು ಶುರುವಾಗ್ತಾ ಇತ್ತು. ಇವ್ರು ಮಾಡ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗತ್ತೆ ಅಂತ ಹೇಳಬಹುದು. ಇಷ್ಟು ದಿನ ಇವರು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳಿರಬಹುದು, ಒಂದಷ್ಟು ಸವಾಲುಗಳಿರಬಹುದು, ಒಂದಷ್ಟು ಸಮಸ್ಯೆಗಳಿರಬಹುದು. ಇದೆಲ್ಲದರಿಂದ ಕೂಡ ಇವರು ನಿವಾರಣೆಯನ್ನ ಪಡ್ಕೊಳ್ತಾರೆ, ಮುಕ್ತಿಯನ್ನ ಕಂಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಇವರಿಗೆ ಇರ್ತಕ್ಕಂತ ಎಲ್ಲಾ ರೀತಿಯ ತೊಂದರೆಗಳು ಕೂಡ ನಿವಾರಣೆಯಾಗೋದ್ರ ಜೊತೆಗೆ ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂತ ಜೀವನ ಇವರದಾಗ್ತಾ ಹೋಗುತ್ತೆ. ಇವರು ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಸಮಸ್ಯೆಗಳಿಗೆ, ಸವಾಲುಗಳಿಗೆ ಎಷ್ಟು ದಿನ ಸಿಲುಕಿಕೊಳ್ತಿದ್ರು. ಆದ್ರೆ ಇನ್ಮುಂದೆ ಆರ್ಥಿಕವಾಗಿ ಅನುಕೂಲಕರ ದಿನವಾಗಿದ್ದು ಈ ರಾಶಿಯವರ ಪ್ರಯತ್ನಗಳು ಫಲಕಾರಿಯಾಗತ್ತೆ ಅಂತ ಹೇಳಬಹುದು. ಕೃಷಿ ಕಾರ್ಯಗಳು ಬಿಡುವಿಲ್ಲದೆ ನಡೆಯುತ್ತೆ. ಇನ್ನು ಈ ರಾಶಿಯವರು ಕೆಲವೊಂದು ಸಮಸ್ಯೆಗಳಿಗೆ ಪೊಲೀಸರಿಂದ ಪರಿಹಾರ ತೆಗೆದುಕೊಳ್ತಾರೆ. ಇದು ಕೂಡ ಉತ್ತಮ ಅಂತ ಹೇಳಬಹುದು. ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತೆ. ಇನ್ನು ಎಣ್ಣೆ ಮತ್ತು ಬೇಳೆಕಾಳು ವ್ಯಾಪಾರ ಜೋರಾಗಿ ನಡೆಯುತ್ತೆ. ಕಾರ್ಮಿಕರಲ್ಲಿನ ಸಮಸ್ಯೆ ಬಗೆಹರಿಯುತ್ತೆ. ಹಿಂದೆ ಮಾಡಿದ ತಪ್ಪುಗಳನ್ನ ಪುನರಾವರ್ತನೆ ಮಾಡ್ಕೊಳ್ದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸೋದು ಲೇಸು. ಖರ್ಚು ವೆಚ್ಚಗಳಲ್ಲಿ ಮಿತವ್ಯಯ ಸಾಧಿಸಲು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಸ್ವತ್ತು ವಿಚಾರದಲ್ಲಿ ಬಂಧುಗಳು ನಿಮ್ಮ ನೆರವಿಗೆ ಬರ್ತಾರೆ. ದೇವತಾ ಕಾರ್ಯಗಳಿಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಕುಟುಂಬ ವರ್ಗದವರ ಆರೋಗ್ಯ ಉತ್ತಮವಾಗಿರುತ್ತೆ. ಸಿವಿಲ್ ಎಂಜಿನಿಯರ್ಸ್ ಗಳಿಗೆ ಗಳಿಕೆ ಉತ್ತಮವಾಗಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಗಳಿಕೆ ಮಾಡ್ಲಿಕ್ಕೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸ್ನೇಹಪರ ಸ್ವಭಾವದಿಂದ ವೈಯಕ್ತಿಕ ಸ್ಥಾನಮಾನಗಳು ಲಭಿಸ್ತಾ ಹೋಗುತ್ತೆ. ಅವಿರೋಧ ಆಯ್ಕೆಗೆ ಒಲವು ತೋರುವುದರಿಂದ ಸುಲಭವಾಗಿ ಸ್ಥಾನವನ್ನ ಗಳಿಸ್ತೀರಾ. ನೀವು ಸಾಮರ್ಥ್ಯ, ದಕ್ಷತೆ, ಸೇವಾ ಮನೋಭಾವಗಳಿಂದ ಸಂಸ್ಥೆಯಲ್ಲಿ ಜವಾಬ್ದಾರಿಯುತ ಹುದ್ದೆಯನ್ನ ಗಳಿಸ್ಕೊಳ್ತೀರಾ. ಸತ್ಕಾರ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ. ವಾಹನ ಖರೀದಿಗೆ ಸಕಾಲವಾಗಿದ್ದು ಬಂಧು ಮಿತ್ರರು ಮನೆಗೆ ಬರ್ತಾರೆ. ಪ್ರಯತ್ನಗಳು ಫಲಕಾರಿಯಾಗಿ ಆರ್ಥಿಕವಾಗಿ ಅನುಕೂಲ ಉಂಟಾಗುತ್ತೆ. ತಂದೆ ತಾಯಿ ಕೋರಿಕೆಯಂತೆ ಮನೆಯಲ್ಲಿ ದೇವತಾ ಕಾರ್ಯವನ್ನ ನಡೆಸ್ತೀರಾ. ಉದ್ಯೋಗದಲ್ಲಿ ಸಮತೋಲನ ಇರುತ್ತೆ. ಆಧ್ಯಾತ್ಮಿಕ ವಿಚಾರಗಳ ಪುಸ್ತಕಗಳನ್ನ ಕೊಳ್ಳಲು ಧನ ವಿನಿಯೋಗವನ್ನ ಮಾಡ್ತೀರಾ. ರಸಪದಾರ್ಥಗಳ ವ್ಯಾಪಾರಸ್ಥರಿಗೆ ಅಧಿಕ ಲಾಭ ಬರುತ್ತೆ. ಕೃಷಿ ಕೆಲಸಗಳು ಸಮರ್ಪಕವಾಗಿ ನಡೆಯೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಇನ್ನು ಕೇವಲ ದೇವತಾ ಕೃಪೆಯಿಂದ ಕೆಲಸಗಳನ್ನ ಲಾಭಮಯವಾಗಿಸ್ಕೊಳ್ಳೋದು ಸಾಧ್ಯವಾಗೋದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ ಕೂಡ ಅಗತ್ಯ ಆಗತ್ತೆ. ಸಮಸ್ಯೆಗಳನ್ನ ಸೌಹಾರ್ದಯುತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಬಗೆಹರಿಸಿಕೊಳ್ತೀರಾ. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ. ನಿವೇಶನ ಮಾರುವ ಪರಿಸ್ಥಿತಿ ಎದುರಾದ್ರೂ ಉತ್ತಮ ಲಾಭ ಸಿಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಬಗ್ಗೆ ನಿಗಾ ಇರಲಿ. ಈ ಸಂದರ್ಭದಲ್ಲಿ ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆಯಾಗಿ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ನಿಮ್ಮ ವೆಚ್ಚ ಹಾಗೆ ಗಳಿಕೆ ಇದೆರಡು ಕೂಡ ಸರಿ ಪ್ರಮಾಣವಾಗಿರುತ್ತೆ. ಪ್ರಯಾಣ ಮಾಡಬೇಕಾದ ಸಂದರ್ಭಗಳು ಬರುತ್ತೆ, ಹುಷಾರಾಗಿರಿ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಹೊಸದನ್ನ ಕಲಿಯುವ ಆಸೆ ಹೆಚ್ಚಾಗುತ್ತೆ. ಬೇಡಿಕೆಯ ಅರ್ಜಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ. ಈ ಸಂದರ್ಭದಲ್ಲಿ ನೀವೇನ್ ಅನ್ಕೊಳ್ತೀರಲ್ಲ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಹಲವು ಕಾಲದಿಂದ ಕಾಡ್ತಿದ್ದಂತಹ ಜಟಿಲ ಸಮಸ್ಯೆಗೆ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗುತ್ತೆ. ಲವಲವಿಕೆಯ ಸಮಯ ಇದಾಗಿದೆ. ಉದ್ಯೋಗಸ್ಥರು, ವ್ಯಾಪಾರಸ್ಥರಿಗೆ ಬಹಳಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಬಹಳ ಸಮಯದಿಂದ ಕಾಡ್ತಿರ್ತಾವಲ್ಲ ಜಟಿಲ ಸಮಸ್ಯೆಗಳು, ಅದಕ್ಕೆ ಪರಿಹಾರ ಸಿಗುತ್ತೆ. ಶಸ್ತ್ರವೈದ್ಯರಿಗೆ ಕೀರ್ತಿ ತರುವ ಸಂದರ್ಭ ಇದಾಗಿದ್ದು ಮಕ್ಕಳಿಗೆ ಅಧ್ಯಯನಕ್ಕೆ ಉತ್ತೇಜನವನ್ನು ಕೊಡ್ತೀರಾ. ವೃತ್ತಿ ಪ್ರಾವೀಣ್ಯತೆ ಪ್ರದರ್ಶನವಾಗುತ್ತೆ. ವೃತ್ತಿಪರ ವರ್ಗದವರಿಗೆ ಅಕಸ್ಮಾತ್ ಪದೋನ್ನತಿ ಸಿಗುತ್ತೆ. ಗುರು ಸಮಾನರ ಸಲಹೆಯಿಂದ ನಿಮ್ಮ ಕಾರ್ಯಗಳು ಏನಿದೆಯಲ್ಲ ಅದೆಲ್ಲವೂ ಕೂಡ ಸುಲಭವಾಗ್ತಾ ಹೋಗುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಹಿರಿಯರ ಆರೋಗ್ಯದತ್ತ ಗಮನವನ್ನ ಹರಿಸಬೇಕಾಗತ್ತೆ. ಗೃಹಿಣಿಯರಿಗೆ ಸಮಾಧಾನಕರ ದಿನವಾಗಿದ್ದು ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸಿನತ್ತ ದಾಪುಗಾಲನೆ ಇಡ್ತೀರಾ. ವೈವಾಹಿಕ ಜೀವನದಲ್ಲಿ ಸಂತೃಪ್ತಿ ಇರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದ್ದು ಹಿರಿಯರು, ಗೃಹಿಣಿಯರು, ಮಕ್ಕಳಿಗೆ ಆನಂದದ ಸಮಯ. ವೈದ್ಯ ವೃತ್ತಿಯವರಿಗೆ ಕೀರ್ತಿ ತರುವ ಸುಸಂದರ್ಭ. ಅನಿರೀಕ್ಷಿತವಾಗಿ ಧನಾಗಮನವಾಗುತ್ತೆ. ಆಪ್ತರ ಮಾರ್ಗದರ್ಶನದಿಂದ ಕಾರ್ಯ ಯಶಸ್ವಿಯಾಗುತ್ತೆ. ನೀವು ವಾಹನ ವ್ಯವಹಾರದಲ್ಲಿ ಸಾಮಾನ್ಯ ಲಾಭವನ್ನ ಕಂಡುಕೊಳ್ತೀರಾ. ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಆದಾಯ ವೃದ್ಧಿಯಾಗುತ್ತೆ.
ಚಿತ್ತ ಚಾಂಚಲ್ಯಕ್ಕೆ ಎಡೆ ಮಾಡಿ ಕೊಡಬೇಡಿ. ಪತಿ ಪತ್ನಿಯರೊಳಗೆ ಪರಸ್ಪರ ಸಹಾಯ ಮನೋಭಾವನೆ ಬೆಳೆಯುತ್ತೆ. ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಶುರುವಾಗುತ್ತೆ. ಮಕ್ಕಳಿಂದ ಮನೆಯಲ್ಲಿ ಸಂತಸ ಮನೆ ಮಾಡುತ್ತೆ. ಗುರು ಹಿರಿಯರ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹೀಗಾಗಿ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಲಾಭ ಸಿಗುತ್ತೆ. ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಆತುರವನ್ನ ಪಡೋಕ್ ಹೋಗ್ಬೇಡಿ. ಹಿರಿಯರಿಗೆ, ಗೃಹಿಣಿಯರಿಗೆ, ಮಕ್ಕಳಿಗೆ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಉದ್ಯೋಗಸ್ಥರಿಗೆ ಹುದ್ದೆಯಲ್ಲಿ ಪದೋನ್ನತಿ ಸಂಭವ ಇದೆ. ಉನ್ನತ ವ್ಯಾಸಂಗಾಸಕ್ತರಿಗೆ ಅನುಕೂಲಕರ ವಾತಾವರಣ ಇದಾಗಿತ್ತು. ದೂರದ ಸ್ಥಳಕ್ಕೆ ಭೇಟಿ ಕೊಡುವ ಸಂಭವ ಹೆಚ್ಚಿಗೆ ಇದೆ. ಹೊಸ ಕಾರ್ಯಾರಂಭಕ್ಕೆ ವಿಘ್ನ ಆಗುತ್ತೆ. ಹೀಗಾಗಿ ಹಳೆಯ ವಿವಾದಗಳನ್ನ ಫಸ್ಟ್ ಪರಿಹರಿಸ್ಕೊಳ್ಳಿ. ಆನಂತರ ನೀವು ಹೊಸ ಕಾರ್ಯ ಕೆಲಸಗಳನ್ನ ಶುರು ಮಾಡಿ ಅಂತ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ಏನೇ ಅನ್ಕೊಂಡ್ರು ಕೂಡ ಅದು ಎಲ್ಲವೂ ಕೂಡ ಯಶಸ್ವಿ ಆಗ್ತಾ ಹೋಗುತ್ತೆ. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಭಾಗ್ಯ ಇದೆ. ಸಂತಾನ ಭಾಗ್ಯ ಕೂಡಿ ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ. ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೀಗಾಗಿ ಮದುವೆಯ ಯೋಗ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ನಿರುದ್ಯೋಗಿಗಳು ಯಾರಿರ್ತಾರಲ್ಲ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಆದ್ರೆ ಇದಕ್ಕೆ ನಿಮ್ಮ ಕಠಿಣ ಪರಿಶ್ರಮ ಅಷ್ಟೇ ಮುಖ್ಯವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೂಡ ಸಿಗೋದಿಲ್ಲ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಒಳ್ಳೆಯ ಕೆಲಸವನ್ನ ಕೂಡ ಪಡ್ಕೊಳ್ತೀರಾ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಅಂತಲೇ ಹೇಳಬಹುದು. ಬಾಕಿ ಇರತಕ್ಕಂಥ ಕೆಲಸಗಳು ವೇಗ ಪಡೆಯಲಿದ್ದು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ನಿಮ್ಮ ಗುರಿ ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ. ಭಾವನೆಗಳ ಮೇಲೆ ನಿಯಂತ್ರಣವನ್ನ ಕಾಪಾಡಿಕೊಳ್ತೀರಾ. ಅನಿರೀಕ್ಷಿತ ಲಾಭ ಸಾಧ್ಯತೆಗಳಿದ್ದು ವ್ಯವಹಾರದಲ್ಲಿ ಜಾಗರೂಕರಾಗಿರ್ಬೇಕಾಗತ್ತೆ. ಕೈಗಾರಿಕಾ ಪ್ರಯತ್ನಗಳು ಧನಾತ್ಮಕ ವೇಗವನ್ನು ಪಡೆದುಕೊಳ್ಳುತ್ತೆ. ವ್ಯವಹಾರದಲ್ಲಿ ನಿಯಂತ್ರಣ ಬಲಗೊಳ್ಳುತ್ತೆ. ಜಂಟಿ ವ್ಯವಹಾರಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ವೃತ್ತಿ ಬದುಕಿನಲ್ಲಿ ಪ್ರಮುಖ ಕೆಲಸಗಳಿಗೆ ಆದ್ಯತೆಯನ್ನು ಕೊಡ್ತೀರಾ. ಅಗತ್ಯ ಕೆಲಸಗಳನ್ನ ಪೂರ್ಣಗೊಳಿಸುವಲ್ಲಿ ಪ್ರಯತ್ನವನ್ನು ಮುಂದುವರಿಸ್ತೀರಾ. ನಿಮ್ಮ ಕೆಲಸದಲ್ಲಿ ದುರಾಸೆ ಅಥವಾ ಪ್ರಲೋಭನೆಯನ್ನ ತಪ್ಪಿಸ್ತೀರಾ. ಇನ್ನು ಈ ಒಂದು ಸಂದರ್ಭದಲ್ಲಿ ವೃತ್ತಿ ಬದುಕಿಗೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿದ್ರೆ, ವಾದ ವಿವಾದಗಳಲ್ಲಿ ತೊಡ್ಕೊಳ್ದೇ ಇದ್ರೆ ಎಲ್ಲವೂ ಕೂಡ ಲಾಭ ಆಗುತ್ತೆ. ನೀವು ತ್ವರಿತವಾಗಿ ಕಾರ್ಯನಿರ್ವಹಿಸ್ತೀರಾ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ವಾಣಿಜ್ಯ ವಿಚಾರಗಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ. ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಕಾರ್ಯಕ್ಷಮತೆ ಉದ್ಯೋಗದಲ್ಲಿ ಬಲಗೊಳ್ಳುತ್ತೆ. ಕೆಲಸ ಮಾಡೋದ್ರಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಹಿರಿಯರ ಸಲಹೆ ಸೂಚನೆಗಳನ್ನ ಸ್ವೀಕರಿಸಿ ಮುಂದುವರಿಯೋದ್ರಿಂದ ನೀವು ಸಾಕಷ್ಟು ಲಾಭವನ್ನ ಕಾಣ್ಕೊಳ್ತೀರಾ. ಅನಿರೀಕ್ಷಿತ ಲಾಭದ ಸಾಧ್ಯತೆಗಳಿದ್ದು ನೀವು ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ದೂರದ ಪ್ರಯಾಣ ಸಾಧ್ಯತೆ ಮಾಡುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದೆ. ಬಾಕಿ ಇರ್ತಕ್ಕಂಥ ಕೆಲಸಗಳು ಬಹಳ ಬೇಗವಾಗಿ ಮುಗಿಯುತ್ತೆ. ಪೂರ್ವಜರ ಆಸ್ತಿಯಿಂದ ಲಾಭವನ್ನ ಕಂಡ್ಕೊಳ್ತೀರಾ. ನೀವು ಈ ಸಂದರ್ಭದಲ್ಲಿ ಏನ್ ಅನ್ಕೊಳ್ತೀರಲ್ಲ ಆ ರೀತಿಯ ಜೀವನ ನಿಮ್ಮದಾಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಇಲ್ಲವಾದ್ರೆ ಅವುಗಳಿಂದ ನಕಾರಾತ್ಮಕ ಜನರಿಂದ ನೀವು ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಅಧಿಕಾರಿಗಳೊಂದಿಗೆ ವೃತ್ತಿಪರರಿಗೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ. ಹೆಜ್ಜೆ ಇಟ್ಟಲೆಲ್ಲ ಅದೃಷ್ಟ ಕೈ ಹಿಡಿಯುತ್ತೆ. ನಿಮ್ಮ ಸುತ್ತಲಿನ ವಾತಾವರಣ ಸಕಾರಾತ್ಮಕತೆಯಿಂದ ಕೂಡಿರುತ್ತೆ. ಹೊಸ ಕಾರ್ಯಗಳಿಗೆ ಗಮನ ನೀಡೋದ್ರಿಂದ ಶುಭ ಆಗುತ್ತೆ. ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನ ಕಂಡುಕೊಳ್ಳುತ್ತೆ. ವ್ಯವಹಾರ ವಿಸ್ತರಣೆ ವೇಗವನ್ನ ಕಂಡುಕೊಳ್ಳುತ್ತೆ ಅಂತ ಹೇಳಬಹುದು. ಹೂಡಿಕೆ ಲಾಭ ಕೂಡ ಗಳಿಸ್ತೀರಾ. ಇದೆಲ್ಲವೂ ಕೂಡ ಮೀನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದಗಳು.